ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಶಂಕಿತ ಉಗ್ರನ ಬಂಧನ ಆಗಿದೆ ಅನ್ನೋ ಸುದ್ದಿ. ನಿನ್ನೆ ಶಂಕಿತ ಉಗ್ರನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಶಂಕಿತ ಉಗ್ರ ಅಜೀಜ್ ಅಹಮದ್ ವಿದೇಶಕ್ಕೆ ಎಸ್ಕೇಪ್ ಆಗೋಕೆ ಹೊರಟಿದ್ದ ಈತ. ಶಂಕೆಯ ಆಧಾರದ ಮೇಲೆ ಈತನನ್ನ ಏರ್ಪೋರ್ಟ್ನಲ್ಲಿ ಬಂಧಿಸಲಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳು. ಮೊನ್ನೆ ನಡೆದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಹೇಗೆ ಅದಕ್ಕೆ ಪ್ರೀ ಪ್ಲಾನ್ ಮಾಡಲಾಗಿತ್ತು, ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಅಡಗಿ ಕುಳಿತಿರುವ ಉಗ್ರರು ಸಂಚಿತ್ತು, ಪ್ರೇರೇಪಣೆ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರ, ಇಡೀ ರಾಜ್ಯ ಸರ್ಕಾರ ಮೂಡಾ ಪ್ರಕರಣ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರ ಇದರಲ್ಲಿ ಬ್ಯುಸಿಯಾಗಿರೋ ಸಂದರ್ಭದಲ್ಲೂ ಕೂಡ ಶಂಕಿತ ಉಗ್ರನೋರ್ವನನ್ನ ಬಂಧಿಸಲಾಗಿದೆ. ವಿದೇಶಕ್ಕೆ ಎಸ್ಕೇಪ್ ಆಗೋಕೆ ಹೊರಟಿದ್ದ ಶಂಕಿತ ಉಗ್ರನನ್ನ ಬಂಧಿಸಲಾಗಿದೆ. ಎನ್ಐಎ ಅಧಿಕಾರಿಗಳಿಂದ ಆತನನ್ನ ಬಂಧನಕ್ಕೆ ಒಳಪಡಿಸಿರೋದು. ಅಜೀಜ್ ಅಹಮದ್ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ವಿದೇಶಕ್ಕೆ ಎಸ್ಕೇಪ್ ಆಗ್ಲಿಕ್ಕೆ ಹೊರಟಿದ್ದ ಈತ, ಆತನನ್ನ ಸದ್ಯಕ್ಕೆ ಬಂಧಿಸಲಾಗಿದೆ. ಶಂಕಿತ ಉಗ್ರ ಅಜೀಜ್ ಅಹಮದ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಎನ್ಐಎ ಅಧಿಕಾರಿಗಳಿಂದ ನಿನ್ನೆ ಏರ್ಪೋರ್ಟ್ನಲ್ಲಿ ಕಾರ್ಯಾಚರಣೆ ನಡೆಸಿ ಆತನನ್ನ ಬಂಧಿಸಲಾಗಿದೆ. ಅಜೀಜ್ ಅಹಮದ್ ವಿರುದ್ಧ ಚೆನ್ನೈನಲ್ಲಿ ಕೇಸ್ ದಾಖಲಾಗಿತ್ತು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಈತನನ್ನ ಬಂಧಿಸಲಾಗಿದೆ. ನಿನ್ನೆ ನಡೆದಿರುವ ಘಟನೆ ಇದು. ನಿನ್ನೆ ಏರ್ಪೋರ್ಟ್ನಿಂದ ಎಸ್ಕೇಪ್ ಆಗ್ಲಿಕ್ಕೆ ಹೊರಟಿದ್ದ ಅಜೀಜ್ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಸಭೆಯ ನೇತೃತ್ವವನ್ನು ವಹಿಸಿ ಅಂತ ಹೇಳಿ ಅಲ್ಲಿಗೆ ಆಬ್ವಿಯಸ್ಲಿ ಮುಖ್ಯಮಂತ್ರಿಗಳ ಪ್ರಭಾವದ ಮೇಲೇನೆ ಸಭೆ ನಡೆದಿರೋದು, ಅವರ ಇನ್ಸ್ಟ್ರಕ್ಷನ್ ಮೇಲೇನೆ ಸಭೆ ಸೇರಿರೋದು, ಅವರ ಅಣತಿಯಂತೆಯೇ ಸಭೆ ನಡೆದಿರೋದು. ಹೀಗಾಗಿ ಅಲ್ಲಿ ತೆಗೆದುಕೊಂಡ ನಿರ್ಣಯ ಕೂಡ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಪರವೇ ಆಗಿರುತ್ತೆ. ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲ ಅನ್ನೋ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಒಪ್ಪತಕ್ಕಂಥದ್ದು ಅಲ್ಲ ಅಂತ ಹೇಳಿ ವಾದ ಮಂಡಿಸ್ತಾ ಇದ್ದಾರೆ ತುಷಾರ್ ಮೆಹ್ತಾ. ಈ ಹಿಂದಿನ ವಾದದ ಕೆಲ ಇಂಟ್ರೆಸ್ಟಿಂಗ್ ಅಂಶಗಳನ್ನ ನೀವು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರಾಫಿಕ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಸಿಆರ್ಪಿಸಿ 154 ಹಾಗೂ 17A ನಲ್ಲಿ ಶೋಕಾಸ್ ವಿಷಯ ಆಗಲ್ಲ. ಒಂದು ಪ್ರಕರಣದಲ್ಲಿ ಮಾತ್ರ ಸಿಎಂಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಂದ್ರೆ ಟಿಜೆ ಅಬ್ರಹಾಂ ಅವರ ವಿಚಾರವನ್ನ ಮಾತ್ರ ಪ್ರಸ್ತಾಪ ಮಾಡಿ ನೋಟಿಸ್ ಅನ್ನ ನೀಡಲಾಗಿದೆ. ಉಳಿದಿಬ್ಬರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಹೇಳಿ ಏನು ಸಿಂಘ್ವಿ ಅವ್ರ ವಾದ ಮಂಡಿಸಿದ್ರು. ಹಂಗ್ ಉಲ್ಲೇಖ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಅನ್ನೋದನ್ನ ತುಷಾರ್ ಮೆಹ್ತಾ ಅವರು ತಮ್ಮ ವಾದ ಮಂಡನೆಯಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು 40-60 ಅನುಪಾತದಲ್ಲಿ ನೀಡ್ತಾ ಇದ್ದ ಕಾಂಪನ್ಸೇಷನ್ 50-50 ಆಗಿದ್ದ ಸಭೆ ಏನಿದೆಯಲ್ಲ, ಮೂಡಾ ಸಭೆ, ಅದರಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಇದ್ರು. ಇಲ್ಲೂ ಕೂಡ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ, ಸ್ವಜನ ಪಕ್ಷಪಾತ ಇಲ್ಲೂ ಕೂಡ ಆಗಿರೋ ಸಾಧ್ಯತೆ ಇದೆ. ಇದು ತುಷಾರ್ ಮೆಹ್ತಾ ಅವರ ವಾದ. ಬಹಳ ಇಂಟ್ರೆಸ್ಟಿಂಗ್. ಹೈಕೋರ್ಟ್ನಲ್ಲಿ ಸದ್ಯ ವಾದ ಮಂಡನೆ ಮಾಡ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಢವಢವ ಶುರುವಾಗಿದೆ. ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಅದು ಆರಂಭ ಆಗ್ತಾ ಇದ್ದಂತೆ ಎಕ್ಸಿಟ್ ಆದರು. ಒಳಗಡೆ ಟೆನ್ಷನ್, ಮುಖದಲ್ಲಿ ಮಾತ್ರ ಮಂದಹಾಸ ಬಂದು ಕೂತ್ಕೊಂಡಂಗೆ ಕಾಣಿಸ್ತಾ ಇತ್ತು DCM ಪಕ್ಕದಲ್ಲಿ. ಬಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿಂದ ಎಕ್ಸಿಟ್ ಆಗಿದ್ದಾರೆ. ಅಲ್ಲಿಗೆ ಅವ್ರಿಗೆ ಟೆನ್ಷನ್ ಇದೆ ಅಂತ ಬಹಳ ಸ್ಪಷ್ಟ. ತುಷಾರ್ ಮೆಹ್ತಾ ಅವರ ವಾದ ಗಮನಿಸ್ತಾ ಇದ್ದೀವಿ, ಏನೆಲ್ಲ ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ. ಬೆಂಗಳೂರು IT ಸಿಟಿ, AI ತಂತ್ರಜ್ಞಾನ ಬಳಸಬಹುದಾಗಿತ್ತಲ್ಲ, ಅದನ್ನ ಕೂಡ ಬಳಸಿಲ್ಲ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥ ವಿಚಾರ. ಮೋಸ್ಟ್ಲಿ ನಿರೀಕ್ಷೆನೂ ಮಾಡಿರಲಿಲ್ಲ ಅಂಥ ಅಂಶಗಳೆಲ್ಲ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಯಾಕಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು, ಯಾವುದೇ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿಲ್ಲ, ವರದಿ ಕೊಟ್ಟಿಲ್ಲ, ಸಿಎಂ ಸಿದ್ದರಾಮಯ್ಯನವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ, ತರಾತುರಿಯಲ್ಲಿ ರಾಜ್ಯಪಾಲರು ನಿರ್ಧಾರ ಕೈಗೊಂಡಿದ್ದಾರೆ, ಕ್ಯಾಬಿನೆಟ್ ನಿರ್ಧಾರವನ್ನ ಪುರಸ್ಕರಿಸಿಲ್ಲ ಅಂತ. ಅದೆಲ್ಲದಕ್ಕೂ ಕೂಡ ಇವತ್ತು ಮತ್ತಷ್ಟು ಅಂಶಗಳು ತುಷಾರ್ ಮೆಹ್ತಾ ಅವರಿಂದ. ಯಾವಾಗ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಯಿತು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಗಿನಿಂದಲೇ ನಾವು ಬಿಡಲ್ಲ, ನಿಮ್ಮ ಹಗರಣಗಳನ್ನು ಕೂಡ ಬಯಲಿಗೆಳಿತೀವಿ, ನಿಮ್ಮ ಹಗರಣಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲೇಬೇಕು ಅಂತ ರಾಜ್ಯಪಾಲರನ್ನ ಒತ್ತಾಯಿಸಿ ಈಗ ರಾಜಭವನ ಚಲೋ ಕಾರ್ಯಕ್ರಮ. ಕಾಂಗ್ರೆಸ್ ನಾಯಕರು ಆಲ್ರೆಡಿ
ರಾಜಭವನ ಎಂಟ್ರಿ ಆಗಿದೆ. ರಾಜ್ಯದ ಜನ ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ಜನರ ಮುಂದೆ ಬಿಜೆಪಿ ನಾಯಕರ ಹಗರಣ ಏನು ಕಡಿಮೆನಾ, ಅವರು ಕೂಡ ತಪ್ಪು ಮಾಡಿದ್ದಾರೆ, ಅವ್ರದ್ದು ಕೂಡ ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಸಂದೇಶವನ್ನ ತಲುಪಿಸುವಲ್ಲಿ ಕಾಂಗ್ರೆಸ್ ನಾಯಕರು ಈ ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಆಲ್ರೆಡಿ ರಾಜಭವನ ಎಂಟ್ರಿ ಆಗಿದೆ. ಸಿದ್ದರಾಮಯ್ಯ ಎಐ ತಂತ್ರಜ್ಞಾನ ಬಳಸಬಹುದಿತ್ತು. ಬೆಂಗಳೂರು ಐಟಿ ಸಿಟಿ ಎಐ ಬಳಸಬಹುದಿತ್ತು. ಸಿದ್ದರಾಮಯ್ಯ ಅದನ್ನ ಮಾಡಿಲ್ಲ. ತುಷಾರ್ ಮೆಹ್ತಾ ಅವರು ತಮ್ಮ ವಾದ ಮಂಡನೆ ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯನವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ತಂತ್ರಜ್ಞಾನ ಬಳಸಬಹುದಾಗಿತ್ತು. ಬೆಂಗಳೂರು ಐಟಿ ಸಿಟಿ, ಹಾಗಾಗಿ ಈ ಎಐ ತಂತ್ರಜ್ಞಾನ ಬಳಸಬಹುದಾಗಿತ್ತು, ಬಟ್ ಅದನ್ನು ಕೂಡ ಮಾಡಲಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ತಮ್ಮ ವಾದದಲ್ಲಿ ಈ ಅಂಶವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಸಿಎಂ ಸಿದ್ದರಾಮಯ್ಯನವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಮೂರು ದೂರುಗಳು ಬಂತು. ರಾಜ್ಯಪಾಲರು ತಮ್ಮ ವಿವೇಚನೆ ಅನುಸಾರ ನಿರ್ಧಾರ ಕೈಗೊಂಡ್ರು. ಸಂಶಯ ಬಂತು, ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ತರಾತುರಿಯ ನಿರ್ಧಾರ ಅಲ್ಲ ಅಂತ. ಈಗ ಮುಂದುವರೆದು ಎಐ ತಂತ್ರಜ್ಞಾನದ ಬಗ್ಗೆ ಅವರು ಏನೋ ಪ್ರಸ್ತಾಪ ಮಾಡ್ತಿದ್ದಾರೆ. ತುಷಾರ್ ಮೆಹ್ತಾ ಅವರು ಬೆಂಗಳೂರು ಐಟಿ ಸಿಟಿ, ಐಟಿ ಹಬ್ ಅಂತೆಲ್ಲ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸಬಹುದಾಗಿತ್ತಲ್ಲ, ಸಿದ್ದರಾಮಯ್ಯನವರು ಅದನ್ನ ಬಳಕೆ ಮಾಡಲಿಲ್ಲ ಅಂತ ತುಷಾರ್ ಮೆಹ್ತಾ, ರಾಜ್ಯಪಾಲ ಅವರ ಪರವಾಗಿದ್ದಂತಹ ವಕೀಲರು ಈ ಅಂಶವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ನೋಡಿ, ಅಧಿಕಾರದ ದುರ್ಬಳಕೆಯ ಆರೋಪ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡಿದ್ರು. ಸ್ವಜನ ಪಕ್ಷಪಾತ ಯಾವ ರೀತಿ ಎಸ್ಕಲ್ ಆಗಿದೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಅವ್ರು ಹೇಳಿದ್ರು. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಶಾಸಕರಾದಂತಹ ಸಂದರ್ಭದಲ್ಲಿ ಈ ಸೈಟ್ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಡಾವಳಿಯ ಸಭೆ ಆಗುತ್ತಲ್ಲ, ಆ ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಇದಲ್ಲವಾ ಸ್ವಜನ ಪಕ್ಷಪಾತ ಅಂತ ಪ್ರಶ್ನೆ ಮಾಡಿದ್ರು. ತುಷಾರ್ ಮೆಹ್ತಾ ಅವರು ಅದನ್ನ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಕ್ಯಾಬಿನೆಟ್ ನಿರ್ಧಾರ ಪರಿಗಣಿಸಬೇಕಿಲ್ಲ, ಅದನ್ನ ಪಾಲನೆ ಮಾಡಲೇಬೇಕು ಅನ್ನುವಂಥ ನಿಯಮ ಕೂಡ ಇಲ್ಲ. ರಾಜ್ಯಪಾಲರು ತಮ್ಮ ವಿವೇಚನೆಯ ಅನುಸಾರ ನಿರ್ಧಾರ ಕೈಗೊಂಡಿದ್ದಾರೆ ಅಂತ. ಸಿಎಂ ಪ್ರಕರಣದಲ್ಲಿ ಕ್ಯಾಬಿನೆಟ್ ವಿವೇಚನೆ ಬಳಸಿಲ್ಲ, ಸಿಎಂ ಪರವಾಗಿಯೇ ನಿರ್ಣಯ ಮಾಡಿದೆ. ತುಷಾರ್ ಮೆಹ್ತಾ ಅವರ ವಾದ ಇದು. ಸಿಎಂ ಕ್ಯಾಬಿನೆಟ್ ಮೇಲೆ ಪ್ರಭಾವ ಬಳಸಿದ್ದಾರೆ. ಸಿಎಂ ಪ್ರಕರಣದಲ್ಲಿ ಕ್ಯಾಬಿನೆಟ್ ವಿವೇಚನೆ ಬಳಸಿಲ್ಲ, ಹಾಗಾಗಿ ಅದನ್ನ ಪರಿಗಣಿಸಿಲ್ಲ ರಾಜ್ಯಪಾಲರು ಅನ್ನುವಂತಹ ವಿಚಾರವನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ.